ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಕುಂಭರಾಶಿಯ ಸ್ನೇಹಿತರಿಗೆ ನಮಸ್ಕಾರ. ನಿಮ್ಮ ಭವಿಷ್ಯದ ಬಗ್ಗೆ ಅತ್ಯಂತ ನಿಖರವಾದ, ಆಳವಾದ ಮತ್ತು ಅದ್ಭುತವಾದ ಒಳನೋಟಗಳು ಬಹಿರಂಗಗೊಳ್ಳುತ್ತವೆ. ಇಂದಿನ ಸಂದೇಶವು ಕೇವಲ ಭವಿಷ್ಯವಾಣಿಯಲ್ಲ, ಆದರೆ ಬ್ರಹ್ಮಾಂಡದ ಎಚ್ಚರಿಕೆ. ನೀವು ಈ ಎಚ್ಚರಿಕೆಯನ್ನು ನಿಮ್ಮ ಪೂರ್ಣ ಹೃದಯದಿಂದ ಕೇಳಿದರೆ ನನ್ನನ್ನು ನಂಬಿರಿ, ನಿಮ್ಮ ಭವಿಷ್ಯವು ಸಂಪೂರ್ಣವಾಗಿ ನಾಶವಾಗುತ್ತದೆ. ನಿಮ್ಮ ಶತ್ರುಗಳು ದಿಗ್ಭ್ರಮೆಗೊಳ್ಳುತ್ತಾರೆ. ಇಂದು ಸಂಜೆ 10:30 ನಂತರ ಒಂದು ವಿಚಿತ್ರ ಮತ್ತು ಅಸಾಮಾನ್ಯ ಘಟನೆ ಸಂಭವಿಸಲಿದೆ. ಇದು ಸಾಧ್ಯತೆಯಿಲ್ಲ, ಆದರೆ ಖಚಿತ. ಯಾರಾದರೂ ನಂಬಲಿ ಅಥವಾ ನಂಬದಿರಲಿ, ಯಾರಾದರೂ ಅರ್ಥ ಮಾಡಿಕೊಂಡಿರಲಿ ಅಥವಾ ಅರ್ಥ ಮಾಡಿಕೊಳ್ಳದಿರಲಿ, ಈ ಘಟನೆ ಸಂಭವಿಸುತ್ತದೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ಈ ದೈವಿಕ ಸಂದೇಶವು ನಿಮ್ಮನ್ನು ಪೂರ್ಣ ಬಲದಿಂದ ತಲುಪುತ್ತದೆ. ಸಮಯಕ್ಕೆ ಬರುವ ಎಲ್ಲ ಪವಾಡದ ಚಿಹ್ನೆಗಳು ನೀವು ಸ್ವೀಕರಿಸಲು ಚಾನಲ್ಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಜೀವನದಲ್ಲಿ ಶಾಶ್ವತವಾಗಿ ಹರಿಯಬಹುದು. ನಿಮ್ಮ ಭವಿಷ್ಯವು ಕುದುರೆಯಂತೆ ವೇಗಗೊಳ್ಳುವುದಲ್ಲದೆ ಮಿಂಚಿಗಿಂತಲೂ ವೇಗವಾಗಿ ಬರುವ ಸಮಯ ಇದು. ನಿಮ್ಮನ್ನು ನೋಡಿ ನಗುತ್ತಿದ್ದವರು ಈಗ ನಿನ್ನನ್ನು ನೋಡಿ ನಡುಗುತ್ತಾರೆ. ನೀನು ವರ್ಷಗಳಿಂದ ಸಹಿಸಿಕೊಂಡಿದ್ದೆಲ್ಲವೂ, ನೀನು ಮುಚ್ಚಿಟ್ಟಿದ್ದ ಅವಮಾನಗಳು, ನೀನು ಏಕಾಂತದಲ್ಲಿ ಪೋಷಿಸಿದ ಕನಸುಗಳು ಬಿರುಗಾಳಿಯಾಗಿ ಸಿಡಿಯಲಿವೆ. ಮತ್ತು ಈ ಚಂಡಮಾರುತವು ನಿನ್ನ ಜೀವನವನ್ನು ನಾಶ ಮಾಡುವುದಿಲ್ಲ, ಆದರೆ ಅದನ್ನು ಹೊಸ ಎತ್ತರಕ್ಕೆ ಏರಿಸುತ್ತದೆ. ಇಂದು ಸಂಜೆ 10:30 ನಂತರ ವಿಶ್ವದಲ್ಲಿ ಒಂದು ಪ್ರಬಲ ಬದಲಾವಣೆ ಸಂಭವಿಸಲಿದೆ. ಗ್ರಹಗಳ ಜೋಡಣೆ ರೂಪುಗೊಳ್ಳುತ್ತಿದೆ. ಇದು ಹಲವು ವರ್ಷಗಳಿಂದ ನಡೆಯುತ್ತಿರುವ ವಿದ್ಯಮಾನವಾಗಿದೆ. ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಎಂದಿಗೂ ನಿಲ್ಲಿಸದ, ಕೆಟ್ಟ ಸಮಯದಲ್ಲೂ ಭರವಸೆಯನ್ನು ಎಂದಿಗೂ ಬಿಟ್ಟುಕೊಡದ, ಎಲ್ಲವೂ ಕುಸಿಯುವುದನ್ನು ನೋಡಿದ್ದರೂ ತಮ್ಮನ್ನು ತಾವು ಹಿಡಿದಿಟ್ಟುಕೊಂಡವರಿಗೆ ಈ ಜೋಡಣೆ. ಈಗ ದೇವರು ನಿಮ್ಮೊಂದಿಗೆ ಬಹಿರಂಗವಾಗಿ ನಿಲ್ಲುವ ಸಮಯ ಬಂದಿದೆ. ನೀವು ಇನ್ನು ಮುಂದೆ ಒಬ್ಬಂಟಿಯಾಗಿ ನಡೆಯುತ್ತಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ದೈವಿಕ ಶಕ್ತಿಯು ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮ್ಮ ದಾರಿಯನ್ನು ಸುಗಮಗೊಳಿಸುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ವಿಚಿತ್ರ ಘಟನೆಯ ಚಿಹ್ನೆಗಳು ನೀವು ಪಡೆಯಲು ಪ್ರಾರಂಭಿಸುತ್ತೀರಿ. ಇದ್ದಕ್ಕಿದ್ದಂತೆ ಕೆಲವು ವಿಷಯಗಳು ಗ್ರಹಿಸಲಾಗದಂತೆ ಕಾಣುತ್ತವೆ. ನಿಮ್ಮ ಸುತ್ತಲಿನ ಜನರು ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಗಮನಿಸುತ್ತಾರೆ. ನೀವು ಭರವಸೆ ಕಳೆದುಕೊಂಡಿದ್ದ ಕೆಲವರು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾರೆ ಮತ್ತು ನೀವು ಪವಾಡಗಳಂತೆ ಕಾಣುವ ವಿಷಯಗಳನ್ನು ಎದುರಿಸುತ್ತೀರಿ, ಆದರೆ ಅವರು ಇರುವುದಿಲ್ಲ. ನೀವು ಸಂಪೂರ್ಣವಾಗಿ ಪ್ರವೇಶಿಸಲಿರುವ ದೈವಿಕ ಯೋಜನೆಯ ಭಾಗಗಳಾಗಿರುತ್ತವೆ. ನಿಮ್ಮ ಹಣೆಬರಹವು ಪ್ರಕಾಶಮಾನವಾಗಿ ಹೊಳೆಯುವುದಲ್ಲದೆ ಅದು ಎಲ್ಲ ದಿಕ್ಕುಗಳಲ್ಲಿಯೂ ಪ್ರಭಾವಶಾಲಿಯಾಗಿರುತ್ತದೆ. ನೀವು ಹೋದದ್ದೆಲ್ಲ ನಿಮ್ಮ ಉಪಸ್ಥಿತಿಯು ಅನುಭವಿಸಲ್ಪಡುತ್ತದೆ. ನಿಮ್ಮ ಮಾತುಗಳು ಈಗ ಇತರರ ಮನಸ್ಸನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತವೆ ಮತ್ತು ನಿಮ್ಮ ಕಣ್ಣುಗಳು ನಿಮ್ಮ ವಿರೋಧಿಗಳಿಗೆ ಸತ್ಯವನ್ನು ತೋರಿಸುವ ತೇಜಸ್ಸನ್ನು ಹೊಂದಿರುತ್ತದೆ. ನಿಮ್ಮ ವಿರುದ್ಧ ಇದ್ದವರು ಈಗ ನಿಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಇನ್ನು ಮುಂದೆ ಕ್ಷಮೆ ಯಾಚಿಸುವುದನ್ನು ನೋಡಲಾಗುವುದಿಲ್ಲ, ಆದರೆ ಕ್ಷಮೆ ಯಾಚಿಸುವುದನ್ನು, ಮತ್ತು ಇದರಿಂದ ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ದೇಹದಲ್ಲಿ ನಡುಕ ಉಂಟಾಗುತ್ತದೆ, ನಿಮ್ಮ ಆತ್ಮವು ನಡುಗುತ್ತದೆ, ಏಕೆಂದರೆ ನೀವು ಇದನ್ನು ನಿಮ್ಮ ಜೀವನಕ್ಕಾಗಿ ಎಂದಿಗೂ ಊಹಿಸಿರಲಿಲ್ಲ. ಆದರೆ ಇದು ಇನ್ನು ಮುಂದೆ ಫ್ಯಾಂಟಸಿ ಇಲ್ಲ, ಇದು ವಾಸ್ತವವಾಗಲಿದೆ. ಇದು ಇನ್ನು ಮುಂದೆ ಕನಸಲ್ಲ, ಇದು ಈಗ ಭೂಮಿಯ ಮೇಲೆ ಇಳಿದಿರುವ ದೇವರ ನ್ಯಾಯ. ಈಗ ಈ ಘಟನೆ ಸಂಭವಿಸಿದಾಗ ನಿಮ್ಮ ಸುತ್ತಲಿನ ವಾತಾವರಣವೇ ಬದಲಾಗಿದೆ ಎಂದು ನೀವು ಭಾವಿಸುವಿರಿ. ಒಂದು ಕಾಲದಲ್ಲಿ ಕಷ್ಟಕರವೆಂದು ತೋರುತ್ತಿದ್ದ ಕಾರ್ಯಗಳು ಈಗ ಸುಲಭವಾಗಿ ಕಾಣುತ್ತವೆ. ನೀವು ಒಮ್ಮೆ ಭಯಪಡುತ್ತಿದ್ದ ನಿರ್ಧಾರಗಳು ಈಗ ನೀವು ಮಾಡುವಲ್ಲಿ ನಿರ್ಭೀತರಾಗುತ್ತೀರಿ. ಸಮಯ ಮತ್ತು ಸಮಾಜದ ಭಯದಿಂದ ನೀವು ನಿಗ್ರಹಿಸಿದ ನಿಮ್ಮೊಳಗಿನ ಶಕ್ತಿಯು ಈಗ ತನ್ನದೇ ಆದ ಮೇಲೆ ಹೊರಹೊಮ್ಮಲು ಪ್ರಾರಂಭಿಸುತ್ತದೆ. ದೇವರುಗಳು ಸಹ ನಮಸ್ಕರಿಸುವ ಶಕ್ತಿ ಇದು. ಆಯುಧ ಆತ್ಮಗಳಲ್ಲಿ ಮಾತ್ರ ಇರುವ ಅದು ಜೀವನವನ್ನು ಪ್ರವೇಶಿಸುತ್ತಿದೆ. ಆದರೆ ಮೊದಲು ಈ ಘಟನೆಯು ಒಂದು ಎಚ್ಚರಿಕೆಯನ್ನು ತರುತ್ತದೆ. ನಿಮ್ಮ ಜೀವನವನ್ನು ಮುನ್ನಡೆಸಲು, ಹೊಳೆಯಲು ಮತ್ತು ನೀವು ಇಷ್ಟು ದಿನ ಕಾಯುತ್ತಿದ್ದ ಎತ್ತರಕ್ಕೆ ಏರಿಸಲು ಸಮಯ ಬಂದಿದೆ ಎಂದು ಅದು ನಿಮಗೆ ತಿಳಿಸುತ್ತದೆ. ಮತ್ತು ನೆನಪಿಡಿ, ಈ ಘಟನೆಯು ನಿಮಗೆ ಮಾತ್ರವಲ್ಲದೆ ನಿಮ್ಮ ಇಡೀ ವಂಶಾವಳಿಗೆ ಒಂದು ಆಶೀರ್ವಾದವಾಗಿರುತ್ತದೆ. ನೀವು ಒಬ್ಬಂಟಿಯಾಗಿ ಬದಲಾಗುವುದಿಲ್ಲ. ನಿಮ್ಮ ಬದಲಾವಣೆಯು ನಿಮ್ಮ ಸುತ್ತಲಿನ ಇಡೀ ಪ್ರಪಂಚವನ್ನು ಪರಿವರ್ತಿಸುತ್ತದೆ. ಇದು ವ್ಯಕ್ತಿಯ ಆಲೋಚನೆ ಮತ್ತು ಗುರುತು, ಅವರ ಖ್ಯಾತಿಯನ್ನು ಸಂಪೂರ್ಣವಾಗಿ ಮರುರೂಪಿಸುವ ರೀತಿಯ ಬದಲಾವಣೆಯಾಗಿದೆ. ನಿಮ್ಮ ಆತ್ಮವು ಇದೀಗ
ತಲಾಭಾಗಕ್ಕೆ ಅಲುಗಾಡಿದರೆ, ನಿಮ್ಮ ಕೂದಲು ತುದಿಯಲ್ಲಿ ನಿಂತರೆ ಮತ್ತು ನಿಮ್ಮ ಕಣ್ಣುಗಳು ತೇವವಾಗಿ ಇದ್ದರೆ ನನ್ನನ್ನು ನಂಬಿರಿ. ಅದು ಕಾಕತಾಳೀಯವಲ್ಲ, ಇದು ದೈವಿಕ ಎಚ್ಚರಿಕೆ ಮತ್ತು ಆಶೀರ್ವಾದ. ನಿಮಗಾಗಿ ಮಾತ್ರ ಕಳುಹಿಸಲ್ಪಟ್ಟಿದೆ ಎಂಬುದರ ಸಂಕೇತವಾಗಿದೆ. ಆದ್ದರಿಂದ ಈ ಶಕ್ತಿಯನ್ನು ವ್ಯರ್ಥ ಮಾಡಲು ಬಿಡಬೇಡಿ. ವಿಡಿಯೋಗೆ ಆಳವಾದ ಲೈಕ್ ನೀಡಿ ಸ್ನೇಹಿತರೆ. ಮತ್ತು ನೀವು ಈ ವಿಚಿತ್ರ ಘಟನೆಯ ಸಮಯ ಸಮೀಪಿಸುತ್ತಿರುವುದರಿಂದ ನಿಮ್ಮೊಳಗೆ ನೀವು ಅನುಭವಿಸುವ ಉತ್ಸಾಹವು ಭ್ರಮೆಯಲ್ಲ, ಅದು ನೀವು ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿರುವ ಶಕ್ತಿಯ ಸಂಕೇತವಾಗಿದೆ. ಮತ್ತು ಮುಂದಿನ 3-4 ದಿನಗಳಲ್ಲಿ ನಿಮ್ಮ ಭವಿಷ್ಯವು ಸಿಂಹದ ಗರ್ಜನೆಯಂತೆ ಪ್ರತಿಧ್ವನಿಸುತ್ತದೆ. ಆಕಾಶದ ಮುಂದೆ ಸ್ವಲ್ಪ ಮಿಂಚು ಕಾಣಿಸಿಕೊಳ್ಳುವಂತೆಯೇ ಈ ನಡುಕ, ಈ ಚಟಪಟಿಕೆ, ಮನಸ್ಸಿನ ಈ ಚಟಪಟಿಕೆ ಇವೆಲ್ಲವೂ ಈಗ ಸಂಭವಿಸುವ ಮತ್ತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಒಂದು ಪ್ರಮುಖ ಘಟನೆಗೆ ಪೂರ್ವಗಾಮಿಗಳಾಗಿದೆ. ನಿಮ್ಮ ಭವಿಷ್ಯವು ಬೆಳೆಯಲಿರುವ ವೇಗವು ನಿಮ್ಮ ಹಳೆಯ ಶತ್ರುಗಳನ್ನು ನಿದ್ರೆ ಕಳೆದುಕೊಳ್ಳುವಂತೆ ಮಾಡುತ್ತದೆ. ಒಮ್ಮೆ ನೀವು ಜೀವನದಲ್ಲಿ ಯಾವುದಕ್ಕೂ ಅಸಮರ್ಥರು ಎಂದು ಭಾವಿಸಿದವರು ಈಗ ನಿಮ್ಮ ನಿಜವಾದ ಸ್ವರೂಪವನ್ನು ಅವರಿಗೆ ಬಹಿರಂಗಪಡಿಸುತ್ತಾರೆ. ಅವರ ಹೃದಯದಲ್ಲಿ ಭಯ ಮತ್ತು ಪಶ್ಚಾತ್ತಾಪ ಎರಡನ್ನೂ ಜಾಗೃತಗೊಳಿಸುತ್ತಾರೆ. ಅವರ ಹೆಮ್ಮೆ ಛಿದ್ರವಾಗುತ್ತದೆ, ಅವರ ಯೋಜನೆಗಳು ವಿಫಲಗೊಳ್ಳುತ್ತವೆ ಮತ್ತು ನಿಮ್ಮ ವಿರುದ್ಧದ ಪ್ರತಿಯೊಂದು ಸಂಚು ಈಗ ಅವರನ್ನು ನುಂಗಿ ಹಾಕಿದೆ ಎಂದು ಅವರು ಸ್ವತಃ ಒಪ್ಪಿಕೊಳ್ಳುತ್ತಾರೆ. ಇದು ಒಂದು ಮಾತನ್ನು ಹೇಳದೆ ಎಲ್ಲವನ್ನೂ ತೆರವುಗೊಳಿಸುವ ದೈವಿಕ ನ್ಯಾಯವಾಗಿರುತ್ತದೆ. ಈಗ ನಿಮ್ಮ ಸುತ್ತಲೂ ಏನು ಬದಲಾಗುತ್ತಿರುವುದನ್ನು ನೀವು ಅನುಭವಿಸುವಿರಿ. ವಾತಾವರಣದಲ್ಲಿ ಒಂದು ಆಳವಿರುತ್ತದೆ, ನಿಮ್ಮ ಮಾತುಗಳು ಭಾರವನ್ನು ಹೊಂದಿರುತ್ತದೆ ಮತ್ತು ನಿಮ್ಮ ಮೌನವು ಸಹ ಶಕ್ತಿಯನ್ನು ಹೊಂದಿರುತ್ತದೆ. ನಿಮ್ಮನ್ನು ಹಗುರವಾಗಿ ಪರಿಗಣಿಸುತ್ತಿದ್ದವರು ಈಗ ನಿಮ್ಮ ನೋಟವನ್ನು ತಪ್ಪಿಸಲು ಪ್ರಾರಂಭಿಸುತ್ತಾರೆ ಮತ್ತು ಇದೆಲ್ಲವೂ ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ. ಪ್ರತಿ ಗಂಟೆ, ಪ್ರತಿ ಕ್ಷಣ ನಿಮ್ಮ ಪ್ರಜ್ಞೆಯನ್ನು ಹೆಚ್ಚಿಸುವ ಮೂಲಕ ಇದು ಸಂಭವಿಸುತ್ತದೆ. ನೀವು ಈಗ ಅತ್ಯಂತ ತ್ವರಿತ ಪ್ರಗತಿಯನ್ನು ಈಗ ನಿಮ್ಮ ಅಭಿಪ್ರಾಯವನ್ನು ಅಲ್ಲಿ ಹೇಳಲಾಗುತ್ತದೆ. ನಿಮ್ಮ ಆಲೋಚನೆಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತದೆ ಮತ್ತು ನಿಮ್ಮ ನಿರ್ಧಾರಗಳನ್ನು ಗೌರವಿಸಲಾಗುತ್ತದೆ. ಈ ಗುರುತಿಸುವಿಕೆ ಸಾಮಾಜಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕವಾಗಿಯೂ ಇರುತ್ತದೆ. ಎರಡನೆಯ ಬದಲಾವಣೆಯು ನಿಮ್ಮ ಗೌರವದಲ್ಲಿ ಇರುತ್ತದೆ. ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು ಈಗ ನಿಮ್ಮ ಪರವಾಗಿ ನಿಲ್ಲುತ್ತಾರೆ. ಸ್ನೇಹಿತರೆ, ಕುಟುಂಬದಲ್ಲಿಯೂ ಸಹ ಒಡಿಯಾಗಿದ್ದ ಸಂಬಂಧಗಳು ಸಿಹಿಯಾಗುತ್ತವೆ. ನಿಮ್ಮ ಮಾತುಗಳು ಹೆಚ್ಚಿನ ತೂಕವನ್ನು ಹೊಂದಿರುತ್ತವೆ ಮತ್ತು ನಿಮ್ಮ ಅನುಭವಗಳ ಆಳವು ಎಲ್ಲರಿಗೂ ಗೋಚರಿಸುತ್ತದೆ. ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದವರು ಈಗ ನಿಮ್ಮ ಕಾಲಿಗೆ ಬಂದು ಕ್ಷಮೆಯಾಚಿಸುತ್ತಾರೆ. ಮೂರನೆಯ ಮತ್ತು ಅತ್ಯಂತ ಮುಖ್ಯವಾದ ಬದಲಾವಣೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂಭವಿಸುತ್ತದೆ. ಸಕಾರಾತ್ಮಕ ಶಕ್ತಿಯ ಈಗ ಮನೆಗೆ ಪ್ರವೇಶಿಸುತ್ತದೆ. ಕೆಲವು ಸಮಯದಿಂದ ಕಾಡುತ್ತಿದ್ದ ಉದ್ವಿಗ್ನತೆ, ಸಂಘರ್ಷ ಮತ್ತು ನಿರಾಶೆ ಈಗ ಕರಗಲು ಪ್ರಾರಂಭವಾಗುತ್ತದೆ. ಮನೆಯಲ್ಲಿನ ವಾತಾವರಣವು ಹಗುರ, ಆಹ್ಲಾದಕರ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ. ಹಿರಿಯರು ನಿಮ್ಮನ್ನು ಮೆಚ್ಚುತ್ತಾರೆ ಮತ್ತು ಕಿರಿಯ ಸದಸ್ಯರು ನಿಮ್ಮನ್ನು ಮಾದರಿ ಎಂದು ಪರಿಗಣಿಸುತ್ತಾರೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ಈಗ ನಿಮ್ಮ ಮನೆಯಲ್ಲಿ ದೃಢವಾಗಿ ನೆಲೆಸುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಏನಾಗುತ್ತಿದೆ ಎಂಬುದು ಕಾಕತಾಳೀಯವಲ್ಲ, ಇದು ನಿಮ್ಮ ಆತ್ಮದೊಳಗೆ ಆಳವಾಗಿ ಸಂಗ್ರಹವಾಗಿರುವ ವರ್ಷಗಳ ಕಠಿಣತೆಯ ಫಲ. ನೀವು ಯಾರಿಗೂ ಹೇಳದ ವಿಷಯಗಳು, ನೀವು ಆಳವಾಗಿ ಅನುಭವಿಸಿದ ನೋವು, ವಿಶ್ವವೇ ಅವುಗಳಿಗೆ ಉತ್ತರಿಸಲಿದೆ. ನಿಮ್ಮ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ. ಇಂದಿನ ವಿಡಿಯೋವನ್ನು ಗ್ರಹಗಳ ಸಂಚಾರದ ಆಧಾರದ ಮೇಲೆ ರಚಿಸಲಾಗಿದೆ ಮತ್ತು ನಿಮಗೆ ಯಾವುದು ಧನಾತ್ಮಕ ಮತ್ತು ಋಣಾತ್ಮಕವಾಗಿರುತ್ತದೆ ಎಂಬುದನ್ನು ನೀವು ಕಂಡುಕೊಳ್ಳುವಿರಿ. ಇವು ಬಹಳ ಗಂಭೀರ ಮತ್ತು ನಿಖರವಾದ ವಿಷಯಗಳು. ನಿಮ್ಮ ಪ್ರಭಾವವು ಎಲ್ಲೆಡೆ ಮೇಲುಗೈ ಸಾಧಿಸುವುದು ಖಚಿತ. ಅಂದರೆ ನೀವು ಯಾವಾಗಲೂ ನಿಮ್ಮ ಮನಸ್ಸು ಮತ್ತು ಹೃದಯ ಎರಡನ್ನೂ ಬಳಸಿರುವುದರಿಂದ ಜನರು ನಿಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯವನ್ನು ಹೊಗಳುತ್ತಾರೆ. ಅನೇಕ ಬಾರಿ ಒಬ್ಬ ಮಹಿಳೆ ಬಂದು ತಮ್ಮೊಂದಿಗೆ ಬೇಡಿಕೊಂಡರೆ ನಾವು ಭಾವನಾತ್ಮಕರಾಗುತ್ತೇವೆ ಮತ್ತು ನಮ್ಮ ಕೆಲಸಕ್ಕಿಂತ ಮೊದಲು ತಮ್ಮ ಕೆಲಸವನ್ನು ಮಾಡುತ್ತೇವೆ. ಇದನ್ನು ಆಕರ್ಷಣೆ ಎಂದು ಕರೆಯಲಾಗುತ್ತದೆ. ಈ ಆಕರ್ಷಣೆಗಳಿಗೆ ಬಲಿಯಾಗದೆ ವ್ಯಕ್ತಿ, ಅವರು ಪುರುಷರು, ಮಹಿಳೆಯರು, ಮಕ್ಕಳು ಅಥವಾ ಹಿರಿಯರು ಯಾವಾಗಲೂ ತಮ್ಮ ಮನಸ್ಸನ್ನು ಬಳಸುತ್ತಾರೆ. ಕುದಿಯುವ ನೀರಿನಲ್ಲಿ ತಮ್ಮದೇ ಆದ ಪ್ರತಿಬಿಂಬವನ್ನು ನಾವು ನೋಡಲಾಗದಂತೆಯೇ, ಅದೇ ರೀತಿ ತೊಂದರೆಗೊಳಗಾದ ಮನಸ್ಸಿನಿಂದ ನಾವು ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಯಾವಾಗಲೂ ಮುಂದೆ ಇರಲು ತಮ್ಮ ಬುದ್ಧಿಶಕ್ತಿಯನ್ನು ಬಳಸಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಚೆನ್ನಾಗಿ ನಡೆಸಿಕೊಳ್ಳದ ಯಾರಾದರೂ ಇದ್ದಾರೆಯೇ? ನಿಮ್ಮ ಮನೆಯಲ್ಲಿ ವಾಸಿಸುವ ಯಾರಾದರೂ ಆದರೆ ಅವರು ನಿಮ್ಮನ್ನು ತಮ್ಮ ಶತ್ರುವೆಂದು ಪರಿಗಣಿಸುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ? ಅವರು ಸಿಹಿಯಾಗಿ ಮಾತನಾಡುವವರಾಗಿ ನಟಿಸುತ್ತಾರೆ, ನಿಮ್ಮನ್ನು ಬಾಹ್ಯವಾಗಿ ಹೊಗಳುತ್ತಿದ್ದಾರೆ, ಆದರೆ ರಹಸ್ಯವಾಗಿ ನಿಮ್ಮ ಅದೃಷ್ಟವನ್ನು ನೋಡಿ ಕೆಲವರು ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ಕಾರ್ಯಗಳಲ್ಲಿ ಜಾಗರೂಕರಾಗಿರಿ ಮತ್ತು ಯಾರನ್ನು ಬೇಗನೆ ನಂಬಬೇಡಿ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ, ಸ್ಥಿರತೆ ನಿಮ್ಮ ದೊಡ್ಡ ಶಕ್ತಿ ಎಂದು
ಭಾಗ್ಯೇಶ್ವರ ಧಾಮ ಭವಿಷ್ಯವಾಣಿ ಹೇಳುತ್ತದೆ, ನಿಮ್ಮ ಹೃದಯದಲ್ಲಿ ಆಲಿಸಿ ನಿಮಗೆ ಸೂಕ್ತವಾದ ಮಾರ್ಗವನ್ನು ಅನುಸರಿಸಿ. ಇದು ಆಧ್ಯಾತ್ಮಿಕವಾಗಿ ಬಹಳ ಮುಖ್ಯವಾದ ಸಮಯ. ಪ್ರಾರ್ಥನೆ, ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಗೆ ನಿಯಮಿತವಾಗಿ ಸಮಯವನ್ನು ಮೀಸಲಿಡುವುದು ನಿಮ್ಮ ಮಾನಸಿಕ ಶಕ್ತಿಯನ್ನು ಬಲಪಡಿಸುತ್ತದೆ. ಯಾವುದೇ ಹಳೆಯ ವಿವಾದಗಳು ಅಥವಾ ನಕಾರಾತ್ಮಕ ಸನ್ನಿವೇಶಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳಲಿದ್ದೀರಿ ಎಂದು ಭಾಗ್ಯೇಶ್ವರ ಧಾಮ ಭವಿಷ್ಯವಾಣಿ ಹೇಳುತ್ತದೆ. ಇದು ಹೊಸ ಆರಂಭದ ಸಮಯ ಮತ್ತು ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡುವತ್ತ ಗಮನ ಹರಿಸಬೇಕು. ಇಂದು ನೀವು ಕಾರ್ಯಗಳಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನು ಚಲಾಯಿಸಬೇಕು. ಯಾವುದೇ ಆತುರದ ಕ್ರಿಯೆಯು ಹಾನಿಯನ್ನುಂಟು ಮಾಡಬಹುದು. ನೀವು ಚಿಂತನಾಶೀಲ ಹೆಜ್ಜೆಗಳನ್ನು ಇಟ್ಟರೆ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ ಮತ್ತು ಲಾಭಗಳು ನಿಮ್ಮ ದಾರಿಗೆ ಬರುತ್ತದೆ ಎಂದು ಈ ಭವಿಷ್ಯವಾಣಿ ಹೇಳುತ್ತದೆ. ಇದು ನಿಮಗೆ ಪ್ರಯೋಜನಕಾರಿ ಮತ್ತು ನಿಮಗೆ ಸಹಾಯ ಮಾಡಲು ಸಿದ್ಧರಿರುವವರು ನಿಮಗೆ ಸರಿಯಾದ ದಿಕ್ಕನ್ನು ಸಹ ತೋರಿಸುತ್ತಾರೆ. ನೆನಪಿಡಿ, ಇದು ಮಾನಸಿಕ ಸ್ಥಿತಿಯನ್ನು ಬಲಪಡಿಸುವ ಸಮಯ. ನಿಮ್ಮ ಜಾತಕದಲ್ಲಿ ರೂಪುಗೊಂಡಿರುವ ಯೋಗ, ಶನಿಯ ಶಶಿಯೋಗ ಮತ್ತು ಕುಬೇರ ಲಕ್ಷ್ಮಿ ಎಂಬ ಶುಭ ಯೋಗವು ನಿಮಗೆ ಗಮನಾರ್ಹ ಫಲಿತಾಂಶವನ್ನು ತರುತ್ತದೆ. ಹೌದು ಸ್ನೇಹಿತರೆ, ಶನಿ 2ನೇ ಮನೆಗೆ ಪ್ರವೇಶಿಸಿದಾಗ ಆರ್ಥಿಕ ಸಮಸ್ಯೆಗಳು ಮೊದಲು ಕೊನೆಗೊಳ್ಳುತ್ತವೆ ಎಂಬುದನ್ನು ನೆನಪಿಡಿ. ನೀವೆಲ್ಲರೂ ಸ್ವಲ್ಪ ಸಮಯದಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿದ್ದೀರಿ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. 2 ರೀತಿಯ ಆರ್ಥಿಕ ಸಮಸ್ಯೆಗಳಿದೆ. ಆರ್ಥಿಕ ಸಮಸ್ಯೆಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲವಾದರೂ, ಒಂದು ಎಂದರೆ ಜನರು ಹಣವನ್ನು ಹೊಂದಿದ್ದು ಅದನ್ನು ಇನ್ನೂ ಬಯಸಿದಾಗ ಅದು, ಮತ್ತು ಇನ್ನೊಂದು ಅವರದು ಅದಕ್ಕಾಗಿ ಹಂಬಲಿಸಿದಾಗ ಅವರ ಅನೇಕ ಪ್ರಯತ್ನಗಳು ಹಣದಿಂದ ಅಡ್ಡಿಯಾಗುತ್ತದೆ. ಹಣವು ಅವರಿಗೆ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಹಣದ ಕೊರತೆಯಿಂದಾಗಿ ಅನೇಕ ಜನರು ಉತ್ತಮ ಮನೆಯಲ್ಲಿ ವಾಸಿಸಲು ಸಾಧ್ಯವಾಗುವುದಿಲ್ಲ. ಹಣದ ಕೊರತೆಯಿಂದಾಗಿ ಅನೇಕ ಜನರು ಹಸಿವಿನಿಂದ ಬಳಲುತ್ತಾರೆ. ಅನೇಕರು ಆರ್ಥಿಕ ಸಮಸ್ಯೆಗಳಿಂದ ಆಸ್ಪತ್ರೆಗಳಿಗೆ ಹೋಗುತ್ತಾರೆ. ಹೌದು, ಈಗ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಮತ್ತು ಈಗ ಆ ಸಮಸ್ಯೆಗಳು ಕೊನೆಗೊಳ್ಳಲಿದೆ. ನೀವು ದೀರ್ಘಕಾಲದಿಂದ ಎದುರಿಸುತ್ತಿರುವ ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು, ನಿಮ್ಮ ಹಣವು ಸಿಲುಕಿಕೊಂಡಿದ್ದರೆ, ನೀವು ದೀರ್ಘಕಾಲದವರೆಗೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಪರಿಹರಿಸಲಾಗುವುದು. ಹಾಗಾದರೆ ನಿಮ್ಮ ನಿರೀಕ್ಷೆಗಳನ್ನು ಹೊಸ ಎತ್ತರಕ್ಕೆ ಏರಿಸಬಾರದೇಕೆ? ಏಕೆಂದರೆ ಯೋಚಿಸಬಲ್ಲ ಯಾರಾದರೂ ಸಹ ಸಾಧಿಸಬಹುದು, ಆದರೆ ನೀವು ಯೋಚಿಸದಿದ್ದರೆ ನೀವು ಹೇಗೆ ಸಾಧಿಸುತ್ತೀರಿ? ಸಾಮಾನ್ಯ ಜೀವನದ ಅಂದರೆ ನಿಮ್ಮ ನಿರೀಕ್ಷೆಗಳು ಹೊಸ ಎತ್ತರಕ್ಕೆ ಏರಿಸಬಾರದು. ಮತ್ತು ಜನರು ಕೆಲವೊಮ್ಮೆ ದೊಡ್ಡದನ್ನು ಸಾಧಿಸುವುದನ್ನು ಪರಿಗಣಿಸಿ ನಿಮ್ಮ ಮನಸ್ಥಿತಿಯನ್ನು ಹೊಂದಿದರೆ ಭವಿಷ್ಯದಲ್ಲಿ ಬಹಳಷ್ಟು ಬದಲಾಗಬಹುದು. ಎಲ್ಲರೂ ತಮ್ಮ ಆಲೋಚನೆಗಳನ್ನು ಅವಲಂಬಿಸುತ್ತಿರುತ್ತಾರೆ. ನೀವು ಇಂದು ದೊಡ್ಡದಾಗಿ ಯೋಚಿಸಿದರೆ ನಾಳೆ ಅದನ್ನು ಸಾಧಿಸಲು ನೀವು ಸಂಕಲ್ಪ ಮಾಡುತ್ತೀರಿ. ನಂತರ ನೀವು ಮರುದಿನ ಪ್ರಾರಂಭಿಸುತ್ತೀರಿ. ನೀವು ವಿಫಲರಾಗಬಹುದು, ಮತ್ತೆ ವಿಫಲರಾಗಬಹುದು, ಆದರೆ ಅಂತಿಮವಾಗಿ ಒಂದು ದಿನ ನೀವು ಯಶಸ್ಸಿನ ಏಣಿಯನ್ನು ಹೇರುತ್ತೀರಿ ಮತ್ತು ಆ ವಿಷಯವು ನಿಮ್ಮ ಕೈಯಲ್ಲಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಇದು ದೀರ್ಘ ಪ್ರಕ್ರಿಯೆ, ಆದರೆ ಅದು ಎಲ್ಲಿಂದ ಪ್ರಾರಂಭವಾಗುತ್ತದೆ? ಇದು ನಿಮ್ಮ ಆಲೋಚನೆಗಳೊಂದಿಗೆ. ಆದರೆ ನೀವು ಯೋಚಿಸದಿದ್ದರೆ ಯಾವುದೇ ಬದಲಾವಣೆ ಹೇಗೆ ಬರುತ್ತದೆ? ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವನ ಯಾವ ಪ್ರಮುಖ ಘಟನೆಗಳು ಸಂಭವಿಸಬಹುದು ಎಂದು ಈಗ ನಾನು ನಿಮಗೆ ಹೇಳುತ್ತೇನೆ. ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಈ ಸಮಯದಲ್ಲಿ ನೀವು ಹೊಸದನ್ನು ಪ್ರಾರಂಭಿಸಲು ಯೋಚಿಸಬೇಕು ಮತ್ತು ನಿಮಗೆ ಸಹಾಯ ಬೇಕಾದರೆ ನೀವು ನಂಬುವವರಿಂದ ಸಹಾಯ ಪಡೆಯಬಹುದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗಬಹುದಾದ್ದರಿಂದ ಅಪರಿಚಿತರಿಂದ ಸಹಾಯ ಪಡೆಯುವುದನ್ನು ತಪ್ಪಿಸಿ. ಈ ದೈವಿಕ ಎಚ್ಚರಿಕೆಯ ಸದ್ಗುಣವು ನಿಮ್ಮ ಜೀವನದಲ್ಲಿ ಬೆಳಕಾಗಿ ಬೆಳಗಲಿ ಸ್ನೇಹಿತರೆ. ಆದ್ದರಿಂದ ಈಗ ನಿಮ್ಮನ್ನು ನಿಲ್ಲಿಸುವ ಸಮಯವಲ್ಲ, ಸಮಯವನ್ನು ಅಂದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಮಯ. ಈಗ ಆಗುತ್ತಿರುವ ಬದಲಾವಣೆಗಳನ್ನು ಗಮನಿಸಿ, ಅವುಗಳನ್ನು ಅನುಭವಿಸಿ ಮತ್ತು ಸಂಪೂರ್ಣ ನಂಬಿಕೆಯಿಂದ ಸ್ವೀಕರಿಸಿ. ನಿಮ್ಮ ಜೀವನವು ಇನ್ನು ಮುಂದೆ ಸಾಮಾನ್ಯ ವ್ಯಕ್ತಿಯಂತೆ ಇರುವುದಿಲ್ಲ. ನೀವು ವಿಶೇಷರಾಗಿದ್ದೀರಿ ಮತ್ತು ವಿಶೇಷ ಆತ್ಮಗಳ ಮಾರ್ಗಗಳು ಸಾಮಾನ್ಯವಲ್ಲ. ನಿಮ್ಮ ಹಣೆಬರಹವು ಈಗ ಪ್ರತಿದಿನ ಹೊಸದನ್ನು ತರುತ್ತದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಹಿಂದೆ ಸಂಭವಿಸಲು ತಿಂಗಳುಗಳನ್ನು ತೆಗೆದುಕೊಂಡ ವಿಷಯಗಳು ಈಗ ಕೆಲವೇ ಗಂಟೆಗಳಲ್ಲಿ ನೆರವೇರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ನಿಮ್ಮ ಆಲೋಚನೆ ವೇಗಗೊಳ್ಳುತ್ತದೆ, ನಿಮ್ಮ ಮನಸ್ಸು ಮೊದಲಿಗಿಂತ ಸ್ಪಷ್ಟವಾಗುತ್ತದೆ ಮತ್ತು ಕಾರ್ಯಗಳು ನೀವು ಊಹಿಸಿದ್ದಕ್ಕಿಂತ ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಈಗ ನೀವು ನಿರ್ದಿಷ್ಟ ಸ್ಥಳ, ವ್ಯಕ್ತಿ ಅಥವಾ ಕನಸಿನಿಂದ ಆಳವಾದ ಚಿಹ್ನೆಯನ್ನು ಪಡೆದರೆ ಅದನ್ನು ನಿರ್ಲಕ್ಷಿಸಬೇಡಿ. ಆ ಚಿಹ್ನೆಯು ಬ್ರಹ್ಮಾಂಡದ ನೇರ ಭಾಷೆಯಾಗಿದ್ದು ದೇವರ ಆಯ್ಕೆ ಮಾಡುವವರಿಗೆ ಮಾತ್ರ ಅರ್ಥವಾಗುತ್ತದೆ ಮತ್ತು ಈಗ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ. ಈ ಕ್ಷಣದಲ್ಲಿ ನಿಮ್ಮೊಳಗೆ ನಂಬಿಕೆ ಬೆಳೆಯುತ್ತಿದ್ದರೆ ಮತ್ತು ಇದನ್ನು ನಿಮಗಾಗಿ ಮಾತ್ರ ಹೇಳಲಾಗುತ್ತಿದೆ ಎಂದು ನೀವು ಭಾವಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.